ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ 15 ಮತ್ತು 16ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 15ನೇ ಲೆಕ್ಕ, ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೇ ದಿನಕ್ಕೆ 200 ರೂಪಾಯಿ ದಂಡ, ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300 ರೂಪಾಯಿ ಇತ್ಯಾದಿ. ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರು ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಏನು ಮೊದಲನೇ ದಿನಕ್ಕೆ 200, ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300, ಹಿಂಗೆ ಅಂದರೆ ಪ್ರತಿದಿನ 50 ರೂಪಾಯಿ ಜಾಸ್ತಿ ಆಗುತ್ತಂತೆ. ಹಾಗಾಗಿ ಇಲ್ಲಿ ಏನು ಕೊಡ್ತಕ್ಕಂಥ ದಂಡ ಏನಿದೆ ಅದು ಸಮಾಂತರ ಶ್ರೇಣಿಯಲ್ಲಿದೆ. ಹಾಗಾಗಿ ಮೊದಲನೇ ದಿನ ಕೊಟ್ಟಂಥ ಏನು ದಂಡ ಇದೆಯಲ್ಲ ಅದು ಮೊದಲನೇ ಪದ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಪ್ರತಿದಿನದ ದಂಡ ಏನಾಗುತ್ತೆ, 50 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ ಆಗಿದೆ. ಅದನ್ನು ಬರಿತಾ ಹೋಗ್ತೀನಿ. ಇಲ್ಲಿ ಪ್ರತಿದಿನ ನೀಡುವ ದಂಡ ಸಮಾಂತರ ಶ್ರೇಣಿಯಾಗಿದೆ. ಮೊದಲನೇ ಪದ ಏನು 200 ರೂಪಾಯಿ, ಕರೆಕ್ಟಾ? ಸಾಮಾನ್ಯ ವ್ಯತ್ಯಾಸ D = 50. ಈಗ ಹಾಗಾದರೆ ಈಗ ಏನು ಮಾಡೋಣ ನೋಡಿ, ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡ. ಇದನ್ನು ವಾಕ್ಯ ರೂಪದಲ್ಲಿ ಬರ್ಕೊಂಡ್ಬಿಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡದ ಮೊತ್ತ ಅದನ್ನೇನಂತ ಬರ್ಕೊಳ್ಳೋಣ, ದಟ್ ಈಸ್ ಈಕ್ವಲ್ ಟು S30. ಯಾಕಂದರೆ ಮೊತ್ತ ಅಲ್ಲ, S30. ಹಾಗಾಗಿ ನಾವು SN ಸೂತ್ರ ಹಾಕೋಣ. SN = N/2 2A + N-1 × D. S30 = N ಜಾಗದಲ್ಲಿ 30 2A. A ಅಂತಂದರೆ 200, N ಅಂದರೆ 30 - 1, D ಅಂದರೆ 50 ರೂಪಾಯಿ. ಈಗ ನೋಡಿ 2 1 2 15 ಅಲ್ಲಿಗೆ ಇದು 15, 2 2 4 ಅಂದರೆ 400 ಪ್ಲಸ್ ಇದು ಪ್ಲಸ್ ಈ 30ರಲ್ಲಿ 1 ಹೋದರೆ 29 × 50. ಈಗ 15 ಪ್ಲಸ್ 400 ಪ್ಲಸ್ ನೋಡಿ 5 9 45ಕ್ಕೆ 5 ದಶಕ 4, 5 2 10 4 14 0 ಅಲ್ಲಿಗೆ 1450. ಈಗ ಈ ಕಡೆ 15 400 ಮತ್ತು 1450 ಕೂಡಿದ್ರೆ 1850 ಆಯಿತು ಅಲ್ವಾ? 1850. ಈಗ ಇದನ್ನು ಇಲ್ಲಿ ಗುಣಿಸ್ಕೊಳ್ಳೋಣ. 1850 × 15 ಗುಣಿಸ್ಕೊಳ್ಳೋಣ. 0 ಹಾಕ್ಕೊಂಬಿಡೋಣ, ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಥವಾ ಡೈರೆಕ್ಟ್ ಹಾಕ್ಕೊಂಡ್ರೆ 15 75ಕ್ಕೆ 5 ದಶಕ 7, 15 8 127, 127 ದಶಕ 12, 15 1 15, 15 12 ಕೂಡಿದ್ರೆ 27. ಅಲ್ಲಿಗೆ ಎಷ್ಟು ಬಂತು? 27,750. ಸೊ ಹಾಗಾದರೆ S30 = 27,750 ರೂಪಾಯಿ ದಂಡ ಕೊಡಬೇಕಾಯಿತು ಅಂತ. ಇದನ್ನು ವಾಕ್ಯ ರೂಪದಲ್ಲಿ ಬರೆದ್ಬಿಡ ನೋಡಿ. ಗುತ್ತಿಗೆದಾರನು 27,750 ರೂಪಾಯಿ ದಂಡವನ್ನು ಕೊಡಬೇಕಾಗುತ್ತದೆ ಅಂತ. 16ನೇ ಲೆಕ್ಕ, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ನಗದು ಬಹುಮಾನಕ್ಕಾಗಿ ರು 700ರ ಮೊತ್ತವನ್ನು ನೀಡಲಾಗಿತ್ತು ಅಂತ. ಅಂದರೆ ಫ್ರೇಸ್ ಕೊಡಲಿಕ್ಕೋಸ್ಕರ 700 ರೂಪಾಯಿಯನ್ನು ನೀಡಲಾಗಿತ್ತು. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ರೂಪಾಯಿ ಕಡಿಮೆ ಆದರೆ ಪ್ರತಿ ಬಹುಮಾನದ ಮೌಲ್ಯ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಬಹುಮಾನದ ಮೌಲ್ಯ ಎಷ್ಟು, ಮೊದಲನೇ ಬಹುಮಾನ ಎಷ್ಟು, ಎರಡನೇ ಬಹುಮಾನ ಎಷ್ಟು, ಮೂರನೇ ಬಹುಮಾನ ಎಷ್ಟು, ಎಷ್ಟು ದುಡ್ಡು ಅಂತ. ಪ್ರತಿ ಬಹುಮಾನದ ಮೊತ್ತ ಎಷ್ಟು ರೂಪಾಯಿ ಕಡಿಮೆ ಆಗಿರಬೇಕು, 20 ರೂಪಾಯಿ ಕಡಿಮೆ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ ಬರ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಬಹುಮಾನದ ಮೌಲ್ಯ ನಮಗೆ ಗೊತ್ತಿಲ್ಲ, ಅದನ್ನು P ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. P ಅಂದರೆ ಫ್ರೇಸ್ ಅಂತ, P ಆಗಿರಲಿ. ಎರಡನೇ ಬಹುಮಾನದ ಮೌಲ್ಯ ನೋಡು ಏನಿದೆ, 20 ರೂಪಾಯಿ ಕಡಿಮೆ ಆಗಬೇಕಂತೆ. ಮೊದಲೇನಿತ್ತು P ಇತ್ತು, ಅದಕ್ಕಿಂತ 20 ರೂಪಾಯಿ ಕಡಿಮೆ. ಸೊ ಹಂಗಾಗಿ ಎರಡನೇ ಬಹುಮಾನ P - 20 ಅಂತ. ಮೂರನೇ ಬಹುಮಾನ
ಇದೇನಿದೆಯೋ ಇದಕ್ಕಿಂತ 20 ರೂಪಾಯಿ ಕಮ್ಮಿ. ಇದೇನಿದೆಯೋ ಇದಕ್ಕಿಂತ 20 ರೂಪಾಯಿ ಕಮ್ಮಿ ಅಲ್ಲೇ ದಟ್ ಈಸ್ ಈಕ್ವಲ್ ಟು P ಮೈನಸ್ 40 ಅಂತ. ಸೊ ಇದು ಏನು ತೋರಿಸುತ್ತೆ ಅಂತಂದರೆ ಈ ಬಹುಮಾನದ ಮೌಲ್ಯಗಳು ಏನಿದ್ದಾವೆ ಅವು ಸಮಾಂತರ ಶ್ರೇಣಿಯಲ್ಲಿದ್ದಾವೆ ಮತ್ತು ಅದರ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅವರೇ ಕೊಟ್ಟಿರೋ ಹಾಗೆ 20 ರೂಪಾಯಿ ಆಗಿದೆ ಮತ್ತು ಅದರಲ್ಲಿ ಮೊದಲನೇ ಪದ P ಆಗಿದೆ ಅಂತ ಬರ್ಕೊಂಬಿಡೋಣ. ನೋಡಿ ಇಲ್ಲಿ ಬಹುಮಾನದ ಮೌಲ್ಯ ಸಮಾಂತರ ಶ್ರೇಣಿಯಲ್ಲಿದೆ. ಸಮಾಂತರ ಶ್ರೇಣಿಯಲ್ಲಿ ಇದು ಮೊದಲನೇ ಪದ A ಈಸ್ ಈಕ್ವಲ್ ಟು ಏನಿದೆ ಅದು P ಆಗಿದೆ. ಇನ್ನು ಸಾಮಾನ್ಯ ವ್ಯತ್ಯಾಸ D ಈಸ್ ಈಕ್ವಲ್ ಟು A2 ಮೈನಸ್ A1. ಇಲ್ಲಿ A2 ಅಂದರೆ ಎರಡನೇ ಪದ P ಮೈನಸ್ 20 ಕರೆಕ್ಟಾ, ಮೈನಸ್ ಆಫ್ P. ಸೊ ಅಲ್ಲಿ P ಕ್ಯಾನ್ಸಲ್ ಆದರೆ D ಈಸ್ ಈಕ್ವಲ್ ಟು ಮೈನಸ್ 20. D ಈಸ್ ಈಕ್ವಲ್ ಟು ಏನು ಮೈನಸ್ 20. ಈಗ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ 7 ನಗದು ಬಹುಮಾನ ಅಂತೆ, 7 ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದಾರಂತೆ. 7 ಕ್ಯಾಶ್ ಪ್ರೈಸ್ ಅಂದರೆ ಇದರ ಮೊತ್ತ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ 700 ಅಂತೆ. ಸೊ S7 ಈಸ್ ಈಕ್ವಲ್ ಟು 700 ಅಂತೆ. ನಾವೇನು ಮಾಡಬೇಕು SN ಅನ್ನು ಸೂತ್ರ ಬರ್ಕೊಂಬಿಡೋಣ. SN ಈಸ್ ಈಕ್ವಲ್ ಟು N/2 2A ಪ್ಲಸ್ N-1 ಇಂಟು D. ಈಗ S7 ಮಾಡಬೇಕಾಗಿರೋದು ಅಲ್ಲಿಗೆ N/2 N ಅಂತಂದರೆ 7/2 ಪ್ಲಸ್ 2A ಅಂದರೆ P ಪ್ಲಸ್ N ಅಂದರೆ 7 ಮೈನಸ್ 1 D ಅಂದರೆ ಮೈನಸ್ 20. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ವಲ್ಲ ಅದು. ಇಲ್ಲಿ S7 ಅಂದರೆ 700, ಇಲ್ಲಿ 7/2, ಇಲ್ಲಿ 2P ಪ್ಲಸ್ ಇಲ್ಲಿ 6 ಇಂಟು ಮೈನಸ್ 20. ಈಗ ನೋಡಿ 7 ಒಂದಲೇ 7 100ಲೇ ಹೌದಾ, ಅಲ್ಲಿಗೇನು ಬಂತು 100 ಈಸ್ ಈಕ್ವಲ್ ಟು 1/2 ಕರೆಕ್ಟಾ 2P ಪ್ಲಸ್ 6 ಇಂಟು ಮೈನಸ್ 20. ಈಗ ಇವೆರಡರಲ್ಲೂ ಕಾಮನ್ 2 ಇದೆ. ಸೊ ಹಂಗಾಗಿ ನಾವು ನೋಡಿ ಇಲ್ಲಿ 2ಅನ್ನು ಹೊರಗಡೆ ತಗೊಂಡಾಗ ಇಲ್ಲೇನುಳಿತು P ಪ್ಲಸ್ 2 3 ಸೊ 3 ಇಂಟು 20. ಸೊ ಅಲ್ಲಿಗೆ 2 2 ಕ್ಯಾನ್ಸಲ್, ಅಲ್ಲಿಗೆ 100 ಈಸ್ ಈಕ್ವಲ್ ಟು P ಪ್ಲಸ್ P. ನೋಡಿರಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 ಅಂದರೆ 60. ಈಗ ನನಗೆ P ಬೆಲೆ ಬೇಕು, ಹಂಗಾಗಿ 60ಅನ್ನು ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದಾಗ P ಈಸ್ ಈಕ್ವಲ್ ಟು 100 ಪ್ಲಸ್ 60, ಅಲ್ಲಿಗೆ P ಈಸ್ ಈಕ್ವಲ್ ಟು 160 ಆಯಿತು. ಸೊ P ಅಂತಂದ್ರೇನು ನೋಡಿ ಮೊದಲ ಬಹುಮಾನದ ಮೌಲ್ಯ ಎಷ್ಟು 160. ಹಂಗಾಗಿ ಬರ್ಕೊಂಬಿಡೋಣ. ಹಾಗಾದರೆ ಅದೇ ರೀತಿ ಎರಡನೇ ಬಹುಮಾನದ ಮೌಲ್ಯ, ಮೂರನೇ ಬಹುಮಾನದ ಮೌಲ್ಯ, ಹಂಗೆ 7 ಬಹುಮಾನದ ಮೌಲ್ಯಗಳನ್ನು ಬರ್ಕೊತ ಹೋಗ್ಬಿಡೋಣ. ಈಗ ನೋಡಿ ಮೊದಲನೇ ಬಹುಮಾನದ ಮೌಲ್ಯ P ಈಸ್ ಈಕ್ವಲ್ ಟು ಎಷ್ಟು 160 ರು ಹೌದಾ. ಅದೇ ರೀತಿ ಎರಡನೇ ಬಹುಮಾನದ ಮೌಲ್ಯ ಏನು P ಮೈನಸ್ 20 ಅಂದರೆ P ಅಂದರೆ 160ರಲ್ಲಿ 20 ಕಳೆದ್ರೆ ಎಷ್ಟು 140 ಕರೆಕ್ಟಾ, 140 ರು. ಇದಕ್ಕಿಂತ 20 ಕಡಿಮೆ ಇದು ಅಂತಂದರೆ ಡೈರೆಕ್ಟ್ ಮಾಡೋಣ. ಇದು 120, ಇದು 120 ಅಂತಂದರೆ ಇದು 100, ಇದು 80, ಇದು 60, ಇದು 40. ಸೊ ಇವೆಲ್ಲ ಕೂಡಿದ್ರು ಎಷ್ಟು ಬರಬೇಕು 700 ಬರಬೇಕು. 700 ಬರುತ್ತಾ ಚೆಕ್ ಮಾಡಿ ನೋಡಿ. 160 ಮತ್ತು 140 ಕೂಡಿದ್ರೆ 300 ರೂಪಾಯಿ ಕರೆಕ್ಟಾ. 300 ಇದು 400. ಸೊ 400 ಇದೊಂದು ಸೇರಿದ್ರೆ 520, 520 ಕೂಡಿದ್ರೆ 600, 600 ಇದೊಂದು 700. ಸೊ ಅಲ್ಲಿಗೆ ಈ ಲೆಕ್ಕ ಮುಗೀತು. ಈ ರೀತಿಯೂ ಬರಿತಾ ಹೋಗ್ಬೇಕಾಗತ್ತೆ. ನೀವೆಲ್ಲ ಇದಕ್ಕೂ ರೂ ಅಂತಾದರೂ ಬರೀರಿ ಅಥವಾ ಹಣದ ಚಿಹ್ನೆ ಆದರೂ ಹಾಕ್ರಿ. ಇಲ್ಲಿಗೆ ಲೆಕ್ಕ ಮುಗೀತು. ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತು ತಾನೆ ನಿಮಗೆ. ಪ್ರತಿಯೊಂದಕ್ಕಿಂತ 20 ಕಮ್ಮಿ ಒಂದು ಮಾಡಿ ಡೈರೆಕ್ಟ್ ಇಟ್ಬಿಡ್ರಿ. ಇದು 160, ಇದು 140, 120, 100, 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಕಮ್ಮಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಅದಕ್ಕೆ 20 ರೂಪಾಯಿ 20 ರೂಪಾಯಿ ಕಮ್ಮಿ ಬರಿತಾ ಹೋದರೆ ಇಲ್ಲಿಗೆ ಲೆಕ್ಕ ಮುಗಿದ್ಬಿಡುತ್ತೆ.